ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಭಾನುವಾರದ ಶುಭೋದಯಗಳು. ಶುಭೋದಯನ ಆಗ್ಲೇ ಮಧ್ಯಾಹ್ನ ಆಗೈತೆ ಗುರು. ಸಾರಿ ಫ್ರೆಂಡ್ಸ್, ಭಾನುವಾರದ ಶುಭಾಶಯಗಳು. ಇವತ್ತೇನಂತಂದ್ರ ಇವತ್ತು ಸಂಡೇ ಆಗಿರೋ ಕಾರಣ ಎಲ್ಲ ಮನೇಲೇ ಇದ್ವಿ. ಅಸೈನ್ಮೆಂಟು ಅದು ಇದು ಅಂದ್ಕೊಂಡು, ಮನೆ ಅಲ್ಲ ಇದು, ನಮ್ದು ಹಾಸ್ಟೆಲ್ ಆದ್ರೂ ಮನೆ ಇದ್ದಂಗೆ ಅಲ್ವಾ. ಆಯ್ತು. ಆಮೇಲೆ ಹಾಸ್ಟೆಲ್ ಇರೋ ಫೀಲ್ ಬೇರೆ, ನಾವು ಮನೆಗಿರೋ ಫೀಲ್ ಬೇರೆ. ಇವತ್ತೇನಂದ್ರ ಏನು ಬರೋದಲ್ತಲ್ಲ ಮೈಂಡ್ಗೆ, ಏನ್ ಹೇಳೋದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇವತ್ತು ಸಂಡೇ ಅಲ್ವಾ. ಸಂಡೇ ನಮ್ಮ ಹಾಸ್ಟೆಲ್ ಜೀವನ ಹೆಂಗೈತೆ ಅಂತಂದ್ರ, ಬೆಳಿಗ್ಗೆ ದೋಸೆ ಮಾಡಿದ್ರು, ತಿಂದ್ವಿ. ಆಯ್ತು. ಆಮೇಲೆ ಅದು ಇದು ಕೆಲಸ ಮಾಡಿದ್ವಿ, ಕ್ರಿಕೆಟ್ ಆಡಕ್ ಹೋಗಿದ್ವಿ. ಕ್ರಿಕೆಟ್ದು ಬಾಲ್ ಕಳೆದೋಯ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈಜಾಡ್ ಬಂದ್ವಿ. ಬಂದ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಇದ್ವಲ್ಲ, ವಾಶ್ ಮಾಡು. ಬಟ್ಟೆ ಎಲ್ಲ ವಾಶ್ ಮಾಡ್ಬಿಟ್ಟು ಎಲ್ಲ ಹಾರಾಕಿದೀನಿ. ನಿಂಗೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಬಿಸಿಲು ನೋವಾಗತ್ತೆ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ನಮ್ ದೋಸ್ತನ ಕ್ಯಾಪ್ ಇಟ್ಕೊಂಡ್ ಬಂದಿದೀನಿ. ಅವನೇನ್ ಬೇಕಂತ ಗೊತ್ತಿಲ್ಲ. ನಿನ್ಗೆ ಒಳ್ಳೇದಾಗ್ತದೆ, ನಿನಗೆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಪ್ರಭುಗೌಡ ಅಂತ ಒಬ್ರು ತೋರಿಸ್ತೀನಿ, ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ. ನಮ್ಮ ಹಾಸ್ಟೆಲಲ್ಲಿ ಅವ್ರನ್ನ ಜವಾರಿ ಮಂದಿ ಅಂತ ಫೇಮಸ್ ಆಗೋರೆ. ಅವ್ರೀಗ ಬಟ್ಟೆ ವಾಶ್ ಮಾಡ್ತಾ ಇದಾರೆ. ಏನಾದ್ರು ಹೇಳ್ರಿ. ಪ್ರಭುಗೌಡ ಅಂತ ನಮ್ ಕ್ಲಾಸ್ ಟಾಪರ್. ಏನಾದ್ರು ಹೇಳ್ರಿ, ಏನ ಬಟ್ಟೆ ಒಗಿಯೋದು ಹೆಂಗಂತ ಹೇಳ್ರಿ. ಅವರು ಜವಾರಿ ಮಾತಾಡ್ತಾರೆ. ಇನ್ನೊಬ್ರು ಮಲ್ಲು ಅಂತ ಬಂದಿದ್ದಾರೆ. ಅವ್ರಿಗೆ ನಾವು ಮಲ್ಲು ಬಾಯ್ ಅಂತ ಕರಿತೀವಿ. ಮಲ್ಲಣ್ಣ, ಮಲ್ಲು ಬಾಯ್, ಮಲ್ಲು ಸ್ಮಾರ್ಟ್ ಬಾಯ್. ನಮ್ಮ ಹಾಸ್ಟೆಲ್ಲಾಗ ಫುಲ್ಲು ಸ್ಮಾರ್ಟ್ ಬಾಯ್. ಇವ್ರದ ಅರ್ಬಿ ಎಲ್ಲ ಹರಕತ್ತಾರ.